ಹಲೋ ಎವ್ರಿವನ್, ಇದು ನಮ್ಮ ಮನೇಲಿ ಬಂದು 3 ತಿಂಗಳಾಯಿತು. ನಾನು ಇವತ್ತು ಇದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಕೆಲಸ ನೋಡಿ ನನಗೆ ತುಂಬಾ ಖುಷಿ ಆಯಿತು ಮತ್ತು ಇದ್ರ ಕೆಲಸ ಅಷ್ಟು ಚೆನ್ನಾಗಿದೆ. ಈ ಮನೆ ಕೆಲಸದವ್ರು ಬರಲಿಲ್ಲ ಅನ್ನೋದಾಗಲಿ ಅಥವಾ ನಮ್ಗೆ ಟೈಮ್ ಇಲ್ವಲ್ಲ, ಹೆಂಗಪ್ಪ ಈ ಟೈಮಿಗೆ ಬರ್ತಾರೆ ಆ ಟೈಮಿಗೆ ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದಾಗಲಿ ಅದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಇವಾಗ ನನಗೆ ಈ ರೋಗ ಬಂದಮೇಲೆ ನನಗೆ ಫುಲ್ ಈಸಿ ಆಗಿದೆ. ಮನೆ ಅಷ್ಟು ನೀಟಾಗಿ ಸಣ್ಣ ಸಣ್ಣ ಧೂಳನ್ನು ಕೂಡ ಬಿಡ್ತಾ ಇಲ್ಲ. ಇದು ಅಷ್ಟು ಕ್ಲೀನಾಗಿ ಮಾಡುತ್ತೆ. ದೊಡ್ಡ ದೊಡ್ಡ ಕಸ ಸ್ವಲ್ಪ ತೆಗಿಲ್ಲ, ಅದೇ ಸಣ್ಣ ಧೂಳನ್ನು ಕೂಡ ಬಿಡಲ್ಲ. ಇದು ಹೋಗಿ ಬರೋಕ್ಕೆ ಜಾಗ ಇದ್ರೆ ಸಾಕು, ನಾವು ಜಾಗ ಮಾಡಿಕೊಟ್ರೆ ಸಾಕು. ಎಲ್ಲ ಗೋಡೆ ಪಕ್ಕದಲ್ಲಿರ್ಬೋದು, ಮೂಲೆಗಳಲ್ಲಿರ್ಬೋದು, ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೊಳುತ್ತೆ. ಈ ಥರದೊಂದು ಬಟ್ಟೆ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ನಾವು ಈ ಥರದೊಂದು ಬಟ್ಟೆ ಕೊಟ್ಟಿರ್ತಾರೆ. ಮತ್ತು ವೀಲ್ ಇರುತ್ತೆ, ಕೆಲವರಲ್ಲಿ 2 ಇರುತ್ತೆ. ಇದರಲ್ಲಿ 1 ವೀಲ್ ಇದೆ, ಮತ್ತು ಸೆಂಟ್ರಲ್ಲಿ 1 ವೀಲ್ ಇದೆ. ಅದರಲ್ಲಿ ಕೂದಲು ಇದು ಸ್ಟ್ರಕ್ ಆಗಿರುತ್ತೆ. ಅದನ್ನೊಂದ್ಸತಿ ಕ್ಲೀನ್ ಮಾಡಿ ಥ್ರೆಡ್ಡು ಆ ಥರದ್ದೆಲ್ಲ ನಾವು ನೆಲಕ್ಕೆ ಎಸೆ ಅಭ್ಯಾಸಗಳು ಇಟ್ಕೋಬಾರ್ದು. ಅಕಸ್ಮಾತ್ ಬಿದ್ದಿದ್ರು ಅದಕ್ಕೆ ಸುತ್ಕೊಂಡಿರುತ್ತೆ. ಅದನ್ನು ನಾವು ನೀಟಾಗಿ ರಿಮೂವ್ ಮಾಡಿಬಿಟ್ಟು ಡೈಲಿ ಒಂದ್ಸತಿ ವೀಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಬಟ್ಟೆ ಒಂದು ವಾಶ್ ಮಾಡಾಕಿ 250 ml ನೀರು ಹಾಕಿದ್ರೆ ಸಾಕು. ಇಡೀ ಮನೆನ ಅಷ್ಟು ಚೆನ್ನಾಗಿ ಒರೆಸ್ಕೊಂಡ್ಬರುತ್ತೆ. ಈಗ ನಾವು ಕೆಲಸದವ್ರಿಗಾದ್ರೆ ಒಂದ್ಸತಿ ಒರೆಸಿದ್ರೆ ಅವ್ರು ಹೆಂಗೆ ಒರೆಸ್ತಾರೋ ಹಂಗೆ ನಾವು ಓಕೆ ಅನ್ಬೇಕು, ಅದನ್ನೇ ಒಪ್ಕೋಬೇಕಾಗತ್ತೆ, ಇಲ್ಲ ನಾವೇ ಮಾಡ್ಬೇಕಾಗತ್ತೆ. ಇದು ಹಂಗಲ್ಲ, ನಿಮ್ಗೆ ಒಂದ್ಸತಿ ಒರೆಸಿದ್ದು ಸುಮಾರಾಗಿದೆ ಅನ್ಸಿದ್ರೆ ಇನ್ನೊಂದ್ಸತಿ ಆನ್ ಮಾಡ್ಬೋದು, ಮತ್ತೊಂದ್ಸತಿ ಆನ್ ಮಾಡ್ಬೋದು. ಬೇಕಾದ್ರೆ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬರುತ್ತೆ. ಮಕ್ಕಳಿರೋ ಮನೇಲಂತೂ ಸಣ್ಣ ಸಣ್ಣ ಧೂಳು, ಮಕ್ಕಳು ಈಗ ಓದಾಡ್ತಿರ್ತಾರೆ ಮಕ್ಕಳು, ಅದನ್ನ ಬಾಯಿಗೆ ಇಟ್ಕೋತಾರೆ ಕೈಯೆಲ್ಲ. ಈ ಸಣ್ಣ ಸಣ್ಣ ಧೂಳು ಕೂಡ ಇದು ತೆಗ್ದಿರೋದ್ರಿಂದ ತುಂಬ ಸೇಫ್ಟಿ ಅಂತ ಹೇಳ್ತೀನಿ, ತುಂಬ ಹೈಜಿನ್ ಆಗಿರುತ್ತೆ. ಮತ್ತು ಇದನ್ನು ಯಾವಾಗಲೂ ನಾವೇ ಆನ್ ಮಾಡಬೇಕು, ನಾವೇ ನೋಡಬೇಕು, ಮ್ಯಾನೇಜ್ ಮಾಡಬೇಕು ಅನ್ನೋದೇನಿಲ್ಲ. ಟೈಮರ್ ಒಂದು ಸೆಟ್ ಮಾಡಿದ್ರೆ ಸಾಕು, ಅದೇ ಹೋಗುತ್ತೆ. ಅದೇ ಎಲ್ಲ ಆ ಟೈಮಿಗೆ ಹೋಗಿ ಅದ್ರ ಕೆಲಸ ಮುಗಿಸಿ ನೀಟಾಗಿ ಹೋಗಿ ಅದು ಚಾರ್ಜಿಂಗ್ ಪಾಯಿಂಟಿಗೆ ಕೂತ್ಕೊಳ್ಳುತ್ತೆ. ನಾವೇನು ತಗೊಂಡೋಗಿ ಚಾರ್ಜ್ಗೂ ಹಾಕೋಂಗಿಲ್ಲ. ಮತ್ತು ಈ ಪ್ರಾಣಿಗಳು ಸಾಕಿರೋರ್ಗಂತೂ ತುಂಬಾ ಯೂಸ್ಫುಲ್ ಇದು. ಅದು ಸಣ್ಣ ಸಣ್ಣ ಕೂದಲುಗಳು ಕೂಡ ಇಷ್ಟಿಷ್ಟು ಸಿಗುತ್ತೆ ನನಗೆ. ನಾವು ಕೂಡ ಗುಡಿಸಿದ್ರು ಅಷ್ಟು ಕೂದಲುಗಳು ಬರಲ್ಲ. ನಮ್ಮ ಮನೇಲಿ ಬೆಕ್ಕಿರೋದ್ರಿಂದ ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಇದೆಲ್ಲರಿಗೂ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ತೊಗೊಂಡಿರೋದು ಎಕೋಎಕ್ಸ್ ಕಂಪ್ನಿದು. ಇದುವರೆಗೂ ಏನೂ ತೊಂದರೆ ಬಂದಿಲ್ಲ. ಮತ್ತು ತೊಂದರೆ ಅಕಸ್ಮಾತ್ ಬಂದ್ರೂ ಬೇರೆ ಸರ್ವಿಸ್ ಸೆಂಟರ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಇನ್ನೂ ತುಂಬ ಬೇರೆ ಬೇರೆ ಕಂಪ್ನಿ ಇದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ತೊಗೊಂಡಿರೋದಂತೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಟೈಮ್ ಮ್ಯಾನೇಜ್ ಮಾಡ್ಕೋಬೋದು. ಹಾಗಾಗಿ ಇದು ವಿಡಿಯೋ ಮಾಡಿದೆ ನಾನು. ನಿಮಗೂ ಎಲ್ಲ ಇದು ಯೂಸ್ ಆಗತ್ತೆ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.